ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 13 ಜನವರಿ 2025ರಿಂದ 19 ಜನವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 14 ಜನವರಿ 2025 ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ಚಂದ್ರ ಆರಿದ್ರಾ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಉಬ್ಬ, ಉತ್ತರ ಅಂದ್ರೆ ಉತ್ತರ ಫಾಲ್ಗುಣಿ ನಕ್ಷತ್ರದವರೆಗೂ ಚಂದ್ರನ ಸಂಚಾರ ಆಗತ್ತೆ. ಈ ವಾರದಲ್ಲಿ ಸೂರ್ಯ ಉತ್ತರಾಷಾಢ ನಕ್ಷತ್ರ, ಮಂಗಳ ಪುನರ್ವಸು ನಕ್ಷತ್ರ 4ನೇ ಪಾದ, ಬುಧ ಪೂರ್ವಾಷಾಢ ನಕ್ಷತ್ರ, ಗುರು ರೋಹಿಣಿ ನಕ್ಷತ್ರ, ವಕ್ರಿಗುರು, ಶುಕ್ರ ಶತಭಿಷ ನಕ್ಷತ್ರ, ಶನಿ ಪೂರ್ವಪಾದ ನಕ್ಷತ್ರ, ರಾಹು ಉತ್ತರಪಾದ ನಕ್ಷತ್ರ, ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ. ಬಹಳ ಇಂಪಾರ್ಟೆಂಟ್ ದಿನಗಳು ಈ ವಾರದಲ್ಲಿ 13/1/2025 ಬನಶಂಕರಿ ದೇವಿಯ ಪೂಜೆ, ಬನದ ಹುಣ್ಣಿಮೆ, ಭೋಗಿ ಹಬ್ಬ. 14/1/2025 ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ತರ್ಪಣ 2 ಗಂಟೆ 39 ನಂತರ ಸಂಕ್ರಾಂತಿ ಹಬ್ಬ, ಧನುರ್ಮಾಸ ಪೂಜಾ ಸಮಾಪ್ತಿಯಾಗುತ್ತೆ. 17/1/2025 ಸಂಕಷ್ಟಹರ ಚತುರ್ಥಿ. ಯಾರ್ಯಾರು ಗಣೇಶನ ಪೂಜೆ ಮಾಡ್ತಿರೋ ಅವ್ರಿಗೆಲ್ಲ ಚಂದ್ರೋದಯ ರಾತ್ರಿ 9:23 ನಂತರ. ಈಗ ನೋಡೋಣ ಗ್ರಹಗಳು ಮತ್ತು ನಕ್ಷತ್ರಗಳು ದ್ವಾದಶ ರಾಶಿಗಳ ಮೇಲೆ ಏನು ಫಲಗಳನ್ನ ಕೊಡ್ತಾರೆ ಅಂತ. ಕೆಲವೊಂದು ಡೇಟ್ ಆಫ್ ಬರ್ತ್ ಇರಲ್ಲ ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಇನ್ನು ಕೆಲವರು ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ನಿಮ್ಮ ಕಣ್ಣುಗಳು ಏನಾದರೂ ಕತ್ತೆಯ ಕಣ್ಣು ಅಥವಾ ಕೆಲವರು ಬೆಕ್ಕಿನ ಕಣ್ಣುಗಳಂತೆ ಕಣ್ಣೇನನ್ನ ಇದ್ರೆ ಅವರು ಸ್ವಲ್ಪ ಬಿಹೇವಿಯರು ಮನುಷ್ಯನಿಗಿಂತ ಭಿನ್ನವಾಗಿರುತ್ತೆ ಅನ್ನೋದನ್ನ ಮುಖ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಹೆಬ್ಬೆರಳು ನೋಡಿ, ಹಿಂದೆ ಎಷ್ಟು ಬಾಗಿದೆ, ಸ್ಟ್ರೈಟ್ ಆಗಿರುತ್ತೆ. ಕೆಲವ್ರದ್ದು ಬಾಗದೇ ಇಲ್ಲ, ಹಿಂದೆ ಎಷ್ಟು ಮಾಡಿದ್ರು ಹಿಂಗೆ ಇರುತ್ತೆ ಗಟ್ಟಿಗೆ. ಇನ್ನು ಕೆಲವ್ರದ್ದು ಕತ್ತಿ ತರ ಬಾಗುತ್ತೆ. ಕತ್ತಿ ಆಕಾರದಲ್ಲಿದ್ರೆ ಕತ್ತಿ ಹೆಂಗಿರುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ತರ ಇರುತ್ತೆ, ಹಿಂಗೆ ಸ್ವಲ್ಪ ಇನ್ನೊಂಚೂರು ಹಿಂಗಿರುತ್ತೆ ಬೆಂಡು. ಕತ್ತಿ ಆಕಾರದಲ್ಲಿದ್ರೆ ಅಂತಹ ವ್ಯಕ್ತಿಗಳು ಸ್ವಲ್ಪ ಬಾಗಿರ್ಬೇಕು, ಜಾಸ್ತಿ ಅಲ್ಲ. ಬಾಲ್ಯದಿಂದನೂ ಕೂಡ ಸಂತೋಷವಾಗಿರ್ತಾರೆ, ವಿದ್ಯಾರ್ಥಿ ವೇತನವನ್ನ ಪಡಿತಾರೆ, ತಮ್ಮ ಮನೋಭಾವ ಪ್ರಾಬಲ್ಯವಾಗಿರುತ್ತೆ ಅನ್ನೋದನ್ನ ಬರೀ ಹೆಬ್ಬೆರಳಿನಿಂದನೇ ಇಷ್ಟು ಭವಿಷ್ಯವನ್ನ ನುಡಿಬಹುದು. ಸರಿ, ಈಗ ನೋಡೋಣ ವಾರ ಭವಿಷ್ಯ. ಎಲ್ಲರೂ ಕೂಡ ಕಾಯ್ತಾ ಇರ್ತೀರಾ, ಗುರುಜಿ ಈ ವಾರ ನನಗೇನು ಭವಿಷ್ಯವನ್ನ ಹೇಳ್ತಾರೆ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ಕೂಡ ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀನಿ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಧರ್ಮೋ ರಕ್ಷತಿ ರಕ್ಷತಃ. ನಮ್ಮ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಂದ್ರೆ ಏನು, ಅಥವಾ ಆದಿ ಸನಾತನ ಧರ್ಮ ಅಂದ್ರೆ ಚತುರ್ವೇದಗಳಿಂದ ನಮ್ಮ ಧರ್ಮ ನಿಂತಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಕೆಲವು ಜನಸಾಮಾನ್ಯರಿಗೆ ವೇದಗಳು ಅರ್ಥ ಆಗಲ್ಲ ಅಂತೇಳಿ ಉಪನಿಷತ್ತುಗಳಿಗಿಂತನೂ ಬಹಳ ಸಿಂಪ್ಲಿಫೈ ಆಗಿರೋದು ಭಗವದ್ಗೀತೆ. ಈ ವೇದದ ಒಂದು ಅಂಗ ಜ್ಯೋತಿಷ್ಯ ಶಾಸ್ತ್ರ, ಅದು ಕಣ್ಣು. ಜ್ಯೋತಿಷ ಅಂದ್ರೆ ನಾಲೆಡ್ಜ್ ಆಫ್ ಲೈಟ್. ನೀವು ವಿಡಿಯೋನ ಶೇರ್ ಮಾಡೋದ್ರಿಂದ ಧರ್ಮ ರಕ್ಷಣೆ ಆಗುತ್ತೆ, ಕತ್ಲಿರೋಗೆ ಬೆಳಕನ್ನ ತೋರಿಸ್ದಂಗೆ ಆಗುತ್ತೆ. ಆದ್ರಿಂದ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ
ಮರಿಬೇಡಿ. ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 13 ಜನವರಿ 2025ರಿಂದ 19 ಜನವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ನೋಡಿ. ಮೇಷರಾಶಿಗೆ ಪಂಚಮಾಧಿಪತಿ ಸೂರ್ಯ. ಸೋಮವಾರ ಅಂದ್ರೆ 14ನೇ ತಾರೀಕು ಜನವರಿ 2025 ಸೂರ್ಯ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಪಂಚಮಾಧಿಪತಿ ದಶಮ ಭಾವದಲ್ಲಿ ಸಂಚಾರ. ದಶಮ ಭಾವ ಅಂದಾಗ ನಿಮ್ಗೆ ಏನಾಗುತ್ತೆ, ಕಳೆದುಕೊಂಡ ಅಧಿಕಾರ ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ, ಉದ್ಯೋಗದಲ್ಲಿ ಯಶಸ್ಸು ಪ್ರಾಪ್ತಿ, ಗೌರವಗಳು ಪ್ರಾಪ್ತಿ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ನಿಮ್ಮ ಮಗ ಅಥವಾ ಮಗಳಿಂದ ನಿಮಗೆ ಅನುಕೂಲಗಳು, ಗೌರವಗಳು ಪ್ರಾಪ್ತಿಯಾಗುವ ಸಮಯ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಮೇಷರಾಶಿಯವರಿಗೆ ಈ ವಾರ 6 ದಿನ ಟೈಮ್ ಚೆನ್ನಾಗಿರಲ್ಲ. ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಏನಾಗುತ್ತೆ, ಮಾನಸಿಕವಾಗಿ ಹಿಂಸೆ. ಯಾರಿಗೆ ಮಾನಸಿಕವಾಗಿ ಹಿಂಸೆ ಆಗುತ್ತೋ ಅವರು ಸರಿಯಾಗಿ ನಿರ್ಣಯ ಮಾಡಕ್ಕಾಗಲ್ಲ. ನಿದ್ರಾಭಂಗ, ಎದೆಯಲ್ಲಿ ತೊಂದರೆ ಆಗ್ಬೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ವಾಹನಗಳಿಂದ ತೊಂದರೆ ಆಗುತ್ತೆ. ಮಾನಸಿಕವಾಗಿ ಯಾರು ನೆಮ್ಮದಿ ಇರಲ್ವೋ ಅವರು ಯಾವುದು ನಿರ್ಣಯ ಮಾಡಿ ಯಾವುದೂ ದೊಡ್ಡ ಡಿಸಿಷನ್ ತಗೋಬಾರ್ದು. ಬೇಸರ, ಮಕ್ಕಳಿಗೆ ಅನಾರೋಗ್ಯ ಆಗ್ಬಿಟ್ರೆ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಮ್ಮ ಮಕ್ಕಳು, ನಾವು ಎಲ್ಲ ಆರೋಗ್ಯವಾಗಿರೋದ್ರ ಬಗ್ಗೆ ಯೋಚನೆಗಳು ಮಾಡಬೇಕು. ಅಂತಹ ಶುದ್ಧವಾದಂತಹ ಆಹಾರವನ್ನ, ಸಾತ್ವಿಕ ಆಹಾರವನ್ನ ರೂಢಿಸ್ಕೋಬೇಕು. ಇನ್ನು ವಾರದ ಕೊನೆಯ ದಿನ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿ, ನಿಮ್ಗಿರೋ ಕಾಯಿಲೆಗಳೆಲ್ಲ, ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನ ಸೋಲಿಸ್ತೀರಿ. ಹೊಸ ಸ್ನೇಹ ನಿಮಗೆ ಪ್ರಾಪ್ತಿಯಾಗ್ಬೋದು. ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಎಲ್ಲದಕ್ಕಿಂತ ಮುಖ್ಯ ಹಿರಿಯರ ಆಶೀರ್ವಾದವನ್ನ ಮೇಷರಾಶಿ ಜಾತಕರು ಪಡಿಬೇಕು. ಆಮೇಲೆ ಭಗವಂತ ಕಣ್ಣಿಗೆ ಕಾಣಲ್ಲ, ಅದಕ್ಕೆ ಅವ್ಯಕ್ತ. ಎಲ್ಲರೂ ಕೂಡ ಮೇಷರಾಶಿ ಜಾತಕರು ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಬೆಳಿಗ್ಗೆ ಸಾಯಂಕಾಲ ಜಪ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ನಮ್ಗೇನ್ ಭವಿಷ್ಯವನ್ನ ತಿಳಿಸ್ತಾರೆ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ 13/1/2025ರಿಂದ 19/1/2025ರ ವಾರ ಭವಿಷ್ಯ ಕಾರ್ಯಕ್ರಮ ನೋಡಿ. ವೃಷಭ ರಾಶಿಯಲ್ಲಿ ಗುರು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಚತುರ್ಥಾಧಿಪತಿಯಾದಂತಹ ರವಿ ಭಾಗ್ಯಸ್ಥಾನದಲ್ಲಿ ಸಂಚಾರ. ಸೂರ್ಯ ಭಾಗ್ಯಸ್ಥಾನದ ಸಂಚಾರ ಆಗ್ಬೇಕಾದ್ರೆ ವೃಷಭ ರಾಶಿಯವರು ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು, ನದಿ ಸ್ನಾನ ಮಾಡಬೇಕು, ದೇವರ ಮೇಲೆ ಭಕ್ತಿ ಜಾಸ್ತಿ ಮಾಡ್ಕೋಬೇಕು, ತಂದೆಯ ಆಶೀರ್ವಾದ ಪಡಿಬೇಕು, ಗುರುಗಳ ಆಶೀರ್ವಾದ ಪಡಿಬೇಕು. ಅದು ನೀವು ಮಾಡಲಿಲ್ಲ ಅಂದ್ರೆ ರಿವರ್ಸ್ ಆಗಿ ತೊಂದರೆಗಳು ಕೂಡ ಆಗುತ್ತೆ. ಎಚ್ಚರ ವೃಷಭ ರಾಶಿ ಜಾತಕರು. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ವೃಷಭ ರಾಶಿ ಜಾತಕರಿಗೆ 3 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ. ಹೆಸರುವಾಸಿ ಆಗ್ತೀರಿ ಮತ್ತು ಧನಲಾಭ ಪ್ರಾಪ್ತಿಯಾಗುತ್ತೆ. ಹೆಸರು ಯಾರಿಗೆ ಬೇಕು ಅಂತ ಕೆಲವರಿಗೆ, ಇವಾಗ ಸಿನಿಮಾ ಆಕ್ಟರ್ಸ್ಗೆ ಹೆಸರು ಬೇಕು, ರಾಜಕಾರಣಿಗಳಿಗೆ ಜನಪ್ರಿಯತೆ ಬೇಕು, ಯೂಟ್ಯೂಬರ್ಗಳು ಫೇಸ್ಬುಕ್ ಅಲ್ಲೆಲ್ಲ ಬರೋರ್ಗೆಲ್ಲ ಜನಪ್ರಿಯತೆ ಬೇಕು, ಅವೆಲ್ಲ ಪ್ರಾಪ್ತಿಯಾಗುತ್ತೆ. ಧೈರ್ಯೇ ಸಾಹಸೇ ಲಕ್ಷ್ಮಿ, ತುಂಬಾ ಧೈರ್ಯ ಬರುತ್ತೆ. ಲಕ್ಷ್ಮಿ ನಿಮಗೆ ಒಲಿತಾಳೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸ್ನೇಹಿತರಿಂದ ಸಹಾಯ ಉಂಟಾಗುತ್ತೆ.
ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಕೆಲವು ಟೈಮಲ್ಲಿ ಬಟ್ಟೆ ತಂದಿರ್ತೀವಿ, ಬೀರುಲ್ಲೇ ಕೊಳೆತು 4-5 ವರ್ಷ ಆದ್ಮೇಲೆ ಹಳೇದೇ ಆಗ್ಬಿಟ್ಟಿರುತ್ತೆ, ನಾವು ಹಾಕೊಂಡೇ ಇರಲ್ಲ. ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಕೂಡ ಯೋಗ ಇರಬೇಕು. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ. ಮಾನಸಿಕ ಹಿಂಸೆ ಆಗ್ಬೋದು, ಎದೆಯಲ್ಲಿ ತೊಂದರೆ ಉಂಟಾಗ್ಬೋದು, ದುಃಖ ಹೆಚ್ಚಾಗುವ ಸಾಧ್ಯತೆ, ದಾಂಪತ್ಯದಲ್ಲಿ ಸಂತೋಷ ಅನ್ನೋದು ಇರಲ್ಲ, ಧನ ನಷ್ಟ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ವೃಷಭ ರಾಶಿ ಜಾತಕರು? ರಾತ್ರಿಯ ಸಮಯದಲ್ಲಿ ಹಾಲನ್ನ ಸೇವನೆ ಮಾಡೋದನ್ನ ಬಿಡಬೇಕು. ಕೆಲವರು ಪ್ರತಿದಿನ ರಾತ್ರಿ ಹಾಲು ಸೇವನೆ ಮಾಡ್ತಿರ್ತೀರ. ಈ ವಾರ ಹಾಲು ಸೇವನೆ ಮಾಡಬೇಡಿ. ಹಾಲನ್ನ ದಾನ ಮಾಡಿ ಶಿವನ ದೇವಸ್ಥಾನಕ್ಕೆ, ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ, ನಾವೆಲ್ಲ ಪರಮಾತ್ಮನ ಮಕ್ಕಳು, ಅದಕ್ಕೆ ಈಶ್ವರನನ್ನ ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ವೃಷಭ ರಾಶಿ ಜಾತಕರು ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಯಾರು ಕಾಯ್ತಾ ಇದ್ದೀರಾ? 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ವಾ? ಗುರುಜಿ ವಾರ ನಮ್ಗೇನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 13ನೇ ತಾರೀಕು ಜನವರಿ 2025ರಿಂದ 19 ಜನವರಿ 2025. ಸೂರ್ಯ ಉತ್ತರಾಷಾಢ ನಕ್ಷತ್ರ ತನ್ನ ಸ್ವನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ 3ನೇ ಮನೆ ಅಧಿಪತಿ, ಅಷ್ಟಮ ಭಾವದಲ್ಲಿ ಸಂಚಾರ. ಅಷ್ಟಮ ಭಾವ ಅಂದಾಗ ಆಯುಷ್ಯನ ಭಾವ. ಗುಪ್ತ ವಿದ್ಯೆಗಳನ್ನ ಕಲಿಯೋದಕ್ಕೆ ಸಹಾಯ ಮಾಡ್ತಾನೆ. ಎಲ್ಲಿ ಒಬ್ಬ ಮನುಷ್ಯನಿಗೆ ಮೃತ್ಯು ಉಂಟಾಗುತ್ತೆ, ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಂದಾಗ ಸರ್ಕಾರಿ ಕಟ್ಟಡಗಳು, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲಿರುತ್ತೋ ಅಂತ ಕಡೆ, ಹಾಗೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಮರಣ ಇರುತ್ತೆ. ಅಂದ್ರೆ ತೊಂದರೆಗಳಾಗುತ್ತೆ. ಎಲ್ಲರಿಗೂ ಆಯುಷಿಗೆ ತೊಂದರೆ ಅಂತಲ್ಲ, ಅಥವಾ ಕೆಲವು ಕಾಯಿಲೆಗಳನ್ನ ಡಾಕ್ಟರ್ ಐಡೆಂಟಿಫೈ ಮಾಡಕ್ಕಾಗಲ್ಲ. ಮಾತ್ರೆ ತಗೊಂತಾನೆ ಇರ್ತಾರೆ, ಎಲ್ಲಾ ಟೆಸ್ಟ್ ಮಾಡ್ತಾರೆ, ಡಾಕ್ಟರ್ ಎಲ್ಲ ಚೆನ್ನಾಗಿದೆ ಅಂತಾರೆ, ಆದ್ರೆ ಕಾಯಿಲೆ ವಾಸಿನೇ ಆಗ್ತಿರಲ್ಲ. ಆತರ ಕಾಯಿಲೆ ವಾಸಿ ಆಗದಂತಹ, ಕಾಣದೇ ಇರುವಂತಹ ಯಾವ ಕಾಯಿಲೆ ಅಂತಾನೆ ಗೋಚರಿಸಲ್ಲ ಅಂತಹ ಸಮಸ್ಯೆಗಳನ್ನು ಕೂಡ ಕೆಲವರು ಅನುಭವಿಸ್ತಾ ಇರ್ತಾರೆ. ಗ್ರಾಹಿ ಕರ್ಮ ಫಲದಾತಃ ಪ್ರಬಲ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿದೆ. ಆ ಕರ್ಮಗಳು ಗ್ರಹಗಳ ಮುಖಾಂತರ ಮನುಷ್ಯನಿಗೆ ತೊಂದರೆಗಳು ಉಂಟಾಗುತ್ತೆ. ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ಧನನಷ್ಟ, ಕಣ್ಣುಗಳ ತೊಂದರೆ ಉಂಟಾಗುತ್ತೆ, ಕುಟುಂಬದಲ್ಲಿ ದುಃಖ ಉಂಟಾಗುತ್ತೆ, ಶತ್ರುಗಳಿಂದ ಅಪಮಾನ ಆಗುತ್ತೆ. ಎಚ್ಚರ. ನೀವು ಪುರುಷರಾಗಿದ್ದರೆ ಪತ್ನಿ ಮತ್ತು ಮಕ್ಕಳು ವ್ಯಾಧಿಗಳಿಂದ ಬಳಲ್ತಾರೆ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಅನಾರೋಗ್ಯ ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ. ಆದ್ರೆ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್. ಧನ ಪ್ರಾಪ್ತಿ. ಧನದ ವಿಚಾರ ಯಾಕೆ ಹೇಳ್ತಿರೋದು? ಈ ಪ್ರಪಂಚದಲ್ಲಿ ಎಲ್ಲ ಧನ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಮೂಲ ಧನ. ಅವತ್ತಿನ ಕಾಲ ತರ ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯ ಹೆಚ್ಚಾದಾಗ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸ್ನೇಹಿತರಿಂದ ಸಹಾಯ ಉಂಟಾಗುತ್ತೆ. ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉತ್ತಮ ನೆರೆಹೊರೆ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರವನ್ನ ಧರಿಸ್ತೀರಿ. ಮಿಥುನ ರಾಶಿ ಜಾತಕರು ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಯೋಗ ಇರಬೇಕು. ಇಲ್ಲಾಂದ್ರೆ ಬಟ್ಟೆ ಹೊಸದಿದ್ರು ಕೂಡ ಬೀರುಲೇ ಇರುತ್ತೆ ಹೊರತು ನಮ್ಮ ಮೈ ಮೇಲೆ ಬಂದಿರಲ್ಲ. ಈ ವಾರದಲ್ಲಿ ಪರಿಹಾರ, ಶಿವ ಮಂದಿರಕ್ಕೆ ಹಾಲನ್ನ ದಾನ ಮಾಡಿ
ಕ್ಷೀರಾಭಿಷೇಕ ಸಾಧ್ಯ ಆದರೆ ಕ್ಷೀರಾಭಿಷೇಕವನ್ನ ಮಾಡಿಸಿ ಓಂ ಶಿವಾಯ ನಮಃ ಅನ್ನುವಂತಹ ಮಂತ್ರವನ್ನ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಿಥುನ ರಾಶಿ ಜಾತಕರು ಜಪ ಮಾಡಿ. ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ಮಿಥುನ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನ ಯಾರು ಕಾಯ್ತಾ ಇರೋದ್ರು ರಾಶಿ ಚಕ್ರದಲ್ಲಿ 4ನೇ ರಾಶಿ. 4ನೇ ರಾಶಿ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿಯಲ್ಲಿ ಮಂಗಳ ಗ್ರಹ, ದ್ವಿತೀಯಾಧಿಪತಿಯಾದಂತಹ ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ. ಕುಜ ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳಾಗ್ಬೋದು. ಸರಿಯಾಗಿ ಜಾತಕಗಳನ್ನ ನೋಡಿ ವಿವಾಹ ಆಗಿರಲ್ಲ. ಕಲಹ, ಗಲಾಟೆ, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಆಮೇಲೆ ಮದುವೆ ಆದ್ಮೇಲೆ ಗಂಡನಿಂದ ದುಡ್ಡು ಇಸ್ಕೋಬೇಕು ಅಥವಾ ಗಂಡ ಹೆಂಡತಿಗೆ ದುಡ್ಡು ಕೊಡ್ಬೇಕು. ಇವೆಲ್ಲ ಒಂಥರ ಹಿಂಸೆ. ಸಂಸಾರ ಮಾಡ್ಬೇಕಾ, ಕೆಲಸ ಮಾಡ್ಬೇಕಾ, ಅಥವಾ ಕೋರ್ಟ್ಗೆ ತಿರುಗ್ಬೇಕಾ. ಕೆಲವರು ಟೆಂಪ್ರವರಿ ಸಪ್ರೇಷನ್ ಆಗಿರ್ಬೋದು, ಕೆಲವರು ಪರ್ಮನೆಂಟ್ ಸಪ್ರೇಷನ್ ಆಗ್ತಿರ್ಬೋದು. ಅದಕ್ಕೆ ನೀವೇನ್ ಮಾಡ್ಬೇಕು? ಇಬ್ಬರ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು. ನೀವು ತೋರಿಸ್ತಾ ತಾನೇ ನಿಮ್ಗೇನ್ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಕ್ಕಾಗೋದು. ಸೋಮವಾರ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಕರ್ಕಾಟಕ ರಾಶಿಯವರಿಗೆ ಅಂದ್ರೆ, ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ವೈಭವಯುತವಾದ ಜೀವನ ನಡೆಸ್ತೀರಿ, ಕಾಣಿಕೆ ಗಿಫ್ಟ್ಗಳು ಸಿಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಧನ ನಷ್ಟ ಉಂಟಾಗುವಂಥದ್ದು, ಗೌರವ ನಷ್ಟ ಉಂಟಾಗುವ ಸಾಧ್ಯತೆಗಳಿದೆ. ಪರಿಹಾರ ಏನ್ ಮಾಡ್ಕೋಬೇಕು? ದುರ್ಗಾ ಮಾತೆಯ ಪೂಜೆಯನ್ನ ಮಾಡಬೇಕು. ನಾನು ಹೇಳಿದ್ದೀನಿ ಆಗ್ಲಿ, ಈ ವಾರದಲ್ಲಿ ಬನಶಂಕರಿ ಪೂಜೆ ಇದೆ. 13/1/2025 ದೇವಿ ಬನಶಂಕರಿ ದೇವಿನ ಪೂಜೆ ಮಾಡಿ. ಕರ್ಕಾಟಕ ರಾಶಿ ಜಾತಕರು ಕಾಲರ ಕಾಲ ಮಹಾಕಾಲ ಈಶ್ವರ, ಕಾಲವನ್ನ ಗೆಲ್ಬೇಕು ಅಂದ್ರೆ ಓಂ ಕಾಲ ಕಾಲಾಯ ನಮಃ ಅಂತೇಳಿ ಕಾಲಭೈರವನ್ನ ದರ್ಶನ ಮಾಡಿ ಈ ಮಂತ್ರ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಜಪ ಮಾಡಿ. ಅವ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಿಂಹ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ 13 ಜನವರಿ 2025ರಿಂದ 19 ಜನವರಿ 2025 ಏನ್ ಹೇಳ್ತಾರೆ? ಸಿಂಹ ರಾಶ್ಯಾಧಿಪತಿ ತನ್ನ ಸ್ವನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಜಯ, ನಿಮಗೆ ವಿಜಯ ಪ್ರಾಪ್ತಿಯಾಗತ್ತೆ. ಶತ್ರುಗಳ ಮೇಲೆ ವಿಜಯ, ಕಾಯಿಲೆಗಳ ಮೇಲೆ ವಿಜಯ, ಪರಾಕ್ರಮ, ಧೈರ್ಯ ಹೆಚ್ಚಾಗುತ್ತೆ. ನೀವು ಅನ್ಕೊಂಡಂತ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುವ ಸಮಯ. ಸೂರ್ಯ 14ನೇ ತಾರೀಕು ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಇಷ್ಟೆಲ್ಲ ಶುಭ ಫಲಗಳು ಸಿಂಹ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಋಣ, ಗುರುಜಿ ನನಗೆ ಸಾಲಗಳು ಜಾಸ್ತಿ ಇದೆ, ತೀರುತ್ತಾ? ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುಧ ಭಯ ಶೋಕ ಮನಸ್ತಾಪ ನಶ್ಯಂತು. ಋಣ ರೋಗಗಳು ಗೆಲ್ತೀರಾ. ಸಾಲಗಳಿದ್ರೆ ಸಾಲಗಳು ತೀರಿಸುವ ಶಕ್ತಿ ಬರುತ್ತೆ. ದಾರಿದ್ರ್ಯ ನಾಶ ಆಗುತ್ತೆ, ಯಾವುದು ಬರಬಾರದು, ಭಯ ನಾಶ ಆಗುತ್ತೆ. ಇಷ್ಟೆಲ್ಲ ಶುಭ ಫಲಗಳು ಸಿಂಹ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ದಿನ ಪ್ರಶ್ನೆ ಇದ್ರೆ, ಈ ವಾರ ಸಿಂಹ ರಾಶಿಯವರಿಗೆ
ಸೋಮವಾರ, ಮಂಗಳವಾರ, ಬುಧವಾರ ಅನಾವಶ್ಯಕ ಖರ್ಚಿರುತ್ತೆ. ಶೀಘ್ರ ಕೋಪ, ಕೋಪ ಸಡನ್ ಆಗಿ ಬಂದ್ಬಿಡುತ್ತೆ. ಮಾಡ್ಕೋಬಾರ್ದು ಅಂದ್ರೆ ಒಂದೊಂದ್ಸಲ ಸಡನ್ ಕೋಪ ಬರುತ್ತೆ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ನಮ್ಮಲ್ಲಿರುವಂತ ಪ್ರೀತಿಯನ್ನ ನಾಶ ಮಾಡುತ್ತೆ, ಬೇಡ. ಸೋಮಾರಿತನ ಇರುತ್ತೆ. ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಆದ್ರೆ ವಾರದ ಕೊನೆ 4 ದಿನ ಸೂಪರ್. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಭಾಗ್ಯೋದಯ, ಸನ್ಮಾನಗಳಾಗತ್ತೆ, ಗಿಫ್ಟ್ ಕಾಣಿಕೆಗಳು ಬರುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಗುರುಜಿ? ಪರಿಹಾರ, ಗ್ರಹಗಳು ನಮ್ಗೆ ತೊಂದರೆ ಕೊಡಬಾರ್ದು, ಈ ವಾರ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ತಾಯಿಯ ಚರಣ ಸ್ಪರ್ಶಿಸಿ ಅವರ ಆಶೀರ್ವಾದವನ್ನ ಪಡೀರಿ. ಗುರುಜಿ ನನಗೆ ತಾಯಿ ಇಲ್ಲ, ಜಗನ್ಮಾತೆ, ಶಕ್ತಿ ದೇವತೆ, ಬನಶಂಕರಿ ದೇವಿಯ ಪಾದವನ್ನ ಸ್ಪರ್ಶಿಸಿ ಆಶೀರ್ವಾದ ಪಡೀರಿ. ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಯಾವುದೇ ದೇವಿಯ ಪಾದ ಸ್ಪರ್ಶಿಸಿ ಆಶೀರ್ವಾದವನ್ನ ಪಡೀರಿ. ಪರಿಹಾರ, ಸಿಂಹರಾಶಿಯವರಿಗೆ ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ರಾಶಿ ಸಿಂಹ ರಾಶಿ ಆಯ್ತು. ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ನೋಡೋಣ, 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸೂರ್ಯ ವ್ಯಯಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ. ಮಕ್ಕಳಿದ್ರೆ ಮಕ್ಕಳ ಜೊತೆಗೆ ವಿವಾದ ಕಲಹಗಳಾಗ್ಬೋದು. ಯಾವುದೇ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿ ಲಾಸ್ ಆಗ್ಬೋದು. ಬಹಳ ಎಚ್ಚರ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ರಿ. ಲಾಟ್ರಿ, ಜೂಜಾಟದಲ್ಲೆಲ್ಲ ಹಣ ಕಳ್ಕೊಳ್ಳುವ ಸಾಧ್ಯತೆ ಇದೆ. ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ನಿಮ್ಮಲ್ಲಿರುವಂತ ಈಗೋಯಿಸ್ಟಿಕ್ ವಿದ್ಯೆಯಲ್ಲಿ ಅದೇ ನಿಮ್ಮನ್ನ ನಾಶ ಮಾಡ್ಬೋದು. ಈ ವಾರ ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸೂಪರ್. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಎಲ್ಲಾ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ. ಮತ್ತೆ ನಿಮಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಮತ್ತೆ ಆರೋಗ್ಯದ ಕಡೆ ಗಮನ ಕೊಡಿ ಅಂದ್ರಲ್ಲ ಗುರೂಜಿ. ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಚೆನ್ನಾಗಿರುತ್ತೆ. ಆದ್ರೆ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನಾದ್ರೂ ಅನಾರೋಗ್ಯ ಉಂಟಾಗ್ಬೋದು. ವಿವಾಹ ಭಾಗ್ಯ ಅಂದ ತಕ್ಷಣ ನೀವು ಗುರುಜಿ ನೀವ್ ಹೇಳಿದ್ರಿ ನಾನು ವಿವಾಹ ಆದೆ, ಆಯ್ತು ಸಂತೋಷನಾ? ಈಗ ನಂಗೆ ಸಂತೋಷ ಇಲ್ಲ. ಯಾಕೆ? ಈಗ ಬೇಡ, ವಿವಾಹನೇ ಬೇಡ, ವಧು ಬೇಡ, ವರ ಬೇಡ. ಯಾಕೆ? ಸಾಲ ಅವಳಿ ಕೇಳಿದೆ ಗುರುಜಿ, ನಂಬರ್ ತುಂಬಾ ಚೆನ್ನಾಗಿ ಬಂತು. ಆದ್ರೆ ಇಬ್ಬರ ಜಾತಕ ತೋರಿಸಿ ಅಂತ ಹೇಳಿದ್ದೆ. ನೀವು ತೋರಿಸ್ತೀರಾ? ಇಬ್ಬರು ಜಾತಕ ತೋರಿಸಿ, ವಧು ನಿಮ್ಗೆ ನಿಮ್ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ? ವರನ ಆಯುಷ್ ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ? ಇಬ್ರು ಜಾತಕ ತೋರಿಸ್ಬೇಕು. ಈಗ ಇಬ್ರು ಕೂಡ ಪತಿ ಪತ್ನಿ ಇಬ್ರು ಕೂಡ ಸಂಪಾದನೆ ಮಾಡೋದ್ರಿಂದ ಈ ಮಾಡರ್ನ್ ಕಾಲದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಮ್ಯಾಚಿಂಗ್ ಮಾಡ್ಬೇಕಾಗತ್ತೆ. ಇವಾಗ ಡೈವರ್ಸ್ ಪ್ರಕರಣಗಳು ಅನ್ನೋದೇ ನಮ್ಮ ಶಾಸ್ತ್ರದಲ್ಲಿ ಇಲ್ಲ. ಡೈವರ್ಸ್ ಅನ್ನೋದು ತುಂಬಾ ಆಗ್ತಾ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಿರುಗಾಡುವ ಸ್ವಭಾವ, ಅನಾರೋಗ್ಯ. ಕನ್ಯಾ ರಾಶಿಯವರಿಗೆ ಅನಾನುಕೂಲಗಳು ಉಂಟಾಗುತ್ತೆ. ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮ ಆರೋಗ್ಯ, ಆದಾಯದಲ್ಲಿ ಏರಿಕೆ ಆಗುತ್ತೆ. ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ವಿವಾಹ ಭಾಗ್ಯ ಉಂಟಾಗುತ್ತೆ. ಆದರೆ ವಾರದ ಕೊನೆ 4 ದಿನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅನಾನುಕೂಲಗಳು, ಅನಾರೋಗ್ಯ. ಅದಕ್ಕೆ ಏನ್ ಮಾಡ್ಬೇಕು ಕನ್ಯಾ ರಾಶಿಯವರು?
ಪೇಡಗಳನ್ನ ಮಂದಿರದ ಭಕ್ತರಿಗೆ ವಿತರಿಸಿ. ಓಂ ಮೃತ್ಯುಂಜಯಾಯ ನಮಃ ಅನ್ನುತ್ತ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಕನ್ಯಾ ರಾಶಿಯವರಿಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಗ್ರಹಿ ಕರ್ಮ ಫಲದಾತಃ ಪ್ರಬಲ ಕರ್ಮ ಸಿದ್ಧಾಂತ. ನಮ್ಮ ಕರ್ಮ ಸಿದ್ಧಾಂತ ಪ್ರಬಲವಾಗಿದೆ, ಅದರಿಂದ ಬರುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿ ಕಾಯ್ತಾ ಇದ್ದೀರಲ್ವಾ? ಯಾರು 7ನೇ ರಾಶಿ? ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ತುಲಾರಾಶಿಯವ್ರಿಗೆ ಹೇಗಿದೆ ಫಲಾನುಫಲ? ನಿಮಗೆ ನೋಡಿ, ನಿಮಗೆ ಲಾಭಾಧಿಪತಿ ಸೂರ್ಯ ಚತುರ್ಥ ಭಾವದಲ್ಲಿ ತನ್ನ ಸ್ವಂತ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾವುದರಿಂದ ಲಾಭ ಬರುತ್ತೆ? ಬ್ಯಾಂಕ್ ಕೊಟ್ಟಿರೋ ಮನೆಗಳು ಬಾಡಿಗೆಗೆ, ಗೌರ್ಮೆಂಟ್ ಆಫೀಸ್ಗಳು ಕೊಟ್ಟಿರ್ತೀರ ಪ್ರೈವೇಟ್ ಪ್ರಾಪರ್ಟಿನ, ಅದರಿಂದ ನಿಮಗೆ ಲಾಭ ಬರುತ್ತೆ. ಆದ್ರೆ ಖಾಲಿ ಮಾಡಿಸೋದು ಕಷ್ಟ. ಒಂದೊಂದ್ಸಲ ಮನೇಲಿ ಕಲಹ ಆಗ್ಬೋದು, ತಾಯಿಗೆ ಕೋಪ ಜಾಸ್ತಿ ಆಗ್ಬೋದು, ಅವಾಗ ಕೂಡ ನಿಮಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ. ಇನ್ನು ಪಂಚಮ ಭಾವದಲ್ಲಿ ಶುಕ್ರ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವ್ರನ್ನ ಪ್ರೀತಿ ಪ್ರೇಮ ಲವ್ ಲೈಫ್ ಅನ್ನೋದು ನಿಮ್ದು ನಡ್ಕೊಂಡು ಹೋಗ್ತಾ ಇರ್ಬೋದು. ಕೆಲವೊಂದು ಸಲ ನಿಮ್ಮ ಪ್ರೀತಿಯಲ್ಲಿ ಬಿರುಕು ದುಃಖ ಕೂಡ ಉಂಟಾಗುವ ಸಾಧ್ಯತೆಗಳು ಈ ವಾರ ಕಂಡು ಬರ್ತಾ ಇದೆ ತುಲಾರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾರಾಶಿ ಜಾತಕರಿಗೆ ಈ ವಾರ ಅಂದ್ರೆ 13ನೇ ತಾರೀಕು ಜನವರಿ 2025ರಿಂದ 19 ಜನವರಿ 2025 ಏನ್ ಮಾಡಬೇಕು, ಎಷ್ಟು ದಿನ ಶುಭ ಅಂದಾಗ ಈ ವಾರ 6 ದಿನ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ಉಕ್ಕುತ್ತೆ. ಅಲ್ಲ ಕುದ್ಸಕ್ಕೆ ಟ್ರೈನ್ ಆಗುತ್ತೆ, ಕುದ್ದು ಉಕ್ಕುತ್ತಲ್ವಾ, ಹಾಗೆ ಸಂತೋಷ ಉಕ್ಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ಸಾಹಸೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ, ಧೈರ್ಯ ಲಕ್ಷ್ಮಿ ನೆಲೆಸ್ತಾಳೆ. ಒಬ್ಬ ವ್ಯಾಪಾರ ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ತಗೊಂತಾನೆ, ಧೈರ್ಯವನ್ನ ಮಾಡ್ತಾನೆ. ಹೊರಟು ಧೈರ್ಯ ಅಲ್ಲ, ಬುದ್ಧಿವಂತಿಕೆ ಧೈರ್ಯ. ಸೇವೆ, ನೀವು ಮಾಡ್ತಿರುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ತುಲಾ ರಾಶಿಯವ್ರಿಗೂ ಕೂಡ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದ ತಕ್ಷಣ ವಿವಾಹ ಹೋಗ್ಬಿಟ್ಟಿದೆ ಗುರುಜಿ, ಈಗ ಜೀವನ ಸರಿಯಾಗಿ ನಡೀತಾ ಇಲ್ಲ, ಮರು ವಿವಾಹ ಆಗ್ತೀನ, ವಿಚ್ಛೇದನ ಆಗುತ್ತಾ, ಈ ತರ ಅನೇಕ ಪ್ರಶ್ನೆಗಳಿರೋರು ತಮ್ಮ ಸ್ವಂತ ಜಾತಿಗಳನ್ನ ತೋರಿಸಿ ಇದು ಗೋಚಾರ ಫಲ. ವಿವಾಹ ಭಾಗ್ಯ ಅಂದ ತಕ್ಷಣ ಯೋಗ ಬರ್ಬೋದು, ಎಲ್ಲೋ ಮ್ಯಾಚಿಂಗ್ ಹಾಕಿರ್ತೀರಾ, ನಿಮ್ಗೆ ಯಾವುದೋ ಒಂದು ಗುಡ್ ನ್ಯೂಸ್ ಬರ್ಬೋದು. ಆದ್ರೆ ವಿವಾಹ ಆಗೋಕ್ಕಿಂತ ಮೊದಲು ಜಾತಕ ತೋರಿಸಿ ನಿಮಗೆ ವಧು ಹೊಂದ್ಕಂತಾರ ಇಲ್ವಾ, ವರನ ಆಯುಷ್ಯು, ಆರೋಗ್ಯ, ಸಂತಾನ ಇವೆಲ್ಲ ಚೆನ್ನಾಗಿದೆಯಾ ಅನ್ನೋದನ್ನ ಜಾತಕ ತೋರಿಸ್ಬೇಕು. ಆದಾಯದಲ್ಲಿ ಕೂಡ ಏರಿಕೆ ಆಗುತ್ತೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಈ ವಾರ ಒಟ್ಟು 6 ದಿನ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಇನ್ನು ವಾರದ ಕೊನೆ ಒಂದಿನ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಶೀಘ್ರ ಕೋಪ ಸಡನ್ ಆಗಿ ಬಂದ್ಬಿಡ್ತೀನಿ, ನಾನು ಹಿಂಗ್ ಕೋಪ ಮಾಡ್ಕೊಂಡ್ಬಿಟ್ನಲ್ಲ ಅಂತ ನೀವು ಯೋಚನೆ ಮಾಡ್ತೀವಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಮಾಡ್ಕೋಬೇಡಿ, ನಮ್ಮಲ್ಲಿರುವ ಪ್ರೀತಿ ನಾಶ ಆಗುತ್ತೆ, ಗಾಯಗಳಾಗ್ಬೋದು, ಭಯ ಹೆಚ್ಚಾಗ್ಬೋದು, ಆತಂಕ ಹೆಚ್ಚಾಗುವ ಸಾಧ್ಯತೆ ಇದೆ ತುಲಾ ರಾಶಿ ಜಾತಕರಿಗೆ ವಾರದ ಕೊನೆ ಒಂದು ದಿನ. ಹಾಗಾದ್ರೆ ತುಲಾ ರಾಶಿ ಜಾತಕರು, ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ, ಸರ್ವಶಕ್ತಿವಂತ ಈಶ್ವರನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿದ್ರೆ ತುಲಾರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 8ನೇ ರಾಶಿ ಯಾವುದು? ವೃಶ್ಚಿಕ ರಾಶಿ. ಇನ್ನು ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ವಾರ ನಮ್ಗೆ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ.
ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 13ನೇ ತಾರೀಕು ಜನವರಿ 2025ರಿಂದ 19 ಜನವರಿ 2025 ವೃಶ್ಚಿಕ ರಾಶಿ ಭವಿಷ್ಯ. ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ? ಸೂರ್ಯ ನೋಡಿ, ನಿಮಗೆ ಸೂರ್ಯ ದಶಮಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಧೈರ್ಯ ಹೆಚ್ಚಾಗುತ್ತೆ, ಉತ್ತಮ ನೆರೆಹೊರೆ ಚೆನ್ನಾಗಿರುತ್ತೆ, ನಿಮ್ಮ ಕಮ್ಯುನಿಕೇಶನ್ ತುಂಬಾ ಕಮಾಂಡಿಂಗ್ ಆಗಿರುತ್ತೆ. ಕಮ್ಯುನಿಕೇಶನ್ ಸಂಬಂಧಪಟ್ಟಂಥದ್ದು ಕೊರಿಯರ್ ಇರ್ಬೋದು, ಮೇಲ್ ಇರ್ಬೋದು, ಇಮೇಲ್ಸ್ ಇರ್ಬೋದು, ಕಾಲ್ ಸೆಂಟರ್ಗಳಿರ್ಬೋದು, ಮೊಬೈಲ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ಅಭಿವೃದ್ಧಿ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ವಿಜಯ ಅನ್ನೋದು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ, ಎದೆ ನೋವು, ಮಕ್ಕಳ ಜೊತೆ ವಿವಾದ, ಈಗ ಮಕ್ಕಳಿರೋದೇ ಒಬ್ರು ಇಬ್ರು, ಬೇಜಾರಾಗ್ಬಿಡುತ್ತೆ, ಗೌರವ ನಷ್ಟ, ಧನ ನಷ್ಟ, ವ್ಯಾಪಾರ ನಷ್ಟ ಕೂಡ ಆಗ್ಬೋದು. ಬಹಳ ಎಚ್ಚರ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಧಿಕಾರ ಪಡಿತೀರಿ. ವಿವಾಹ ಭಾಗ್ಯ, ಗುರುಜಿ ನೀವು ವಿವಾಹ ಭಾಗ್ಯ ಅಂತ ಹೇಳಿದ್ರಿ, ನನ್ ಮದ್ವೆ ಆದೆ, ನನಗೀಗ ವರ ಬೇಡ, ವಧು ಬೇಡ ಅಲ್ವಾ? ಈಗ ಮಾಡರ್ನ್ ಕಾಲದಲ್ಲಿ ಏನಾಗುತ್ತೆ, ಪ್ರೀತಿ ಮಾಡೋರೇ ಬೇಕು, ಗಂಡ ಬೇಡ, ಹೆಂಡತಿ ಬೇಡ, ಹೆಚ್ಚಾಗ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು? ಇಬ್ಬರ ಜಾತಕ ಮೊದಲೇ ತೋರಿಸ್ಬೇಕು. ನಾನೆಲ್ಲ ಕರೆಕ್ಟಾಗಿ ಟೆಸ್ಟ್ ಮಾಡಿದೀನಿ ಗುರುಜಿ, ಅವಾಗೆಲ್ಲ ಹೂ ಅಂದ್ರು ಈಗ ತೊಂದ್ರೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಜಾತಕ ತೋರಿಸಿ, ನಿಮಗೆ ನೀವು ಸಿಗುವಂತಹ ವಧು ನಿಮ್ಗೆ ಹೊಂದ್ಕೊಂಡು ಹೋಗ್ತಾಳ ಇಲ್ವಾ, ವರನಿಗೆ ಆಯುಷ್, ಆರೋಗ್ಯ, ಮಕ್ಕಳಾಗ್ತಾರೋ ಇಲ್ವೋ, ಅವೆಲ್ಲ ನೀವು ಜಾತಕ ಫಸ್ಟೇ ತೋರಿಸ್ಬೇಕು. ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಇನ್ನ ಕೆಲವರು ಪೊಲೀಸ್ ಸ್ಟೇಷನ್, ಕೋರ್ಟು, ಪರಿಹಾರ ಇವೆಲ್ಲ ಓಡಾಡ್ಕೊಂಡಿರೋ ಬದಲು, ಸೆಕೆಂಡ್ ಆಫ್ ಲೈಫ್ ನಷ್ಟ ಮಾಡ್ಕೊಳ್ಳೋ ಬದಲು ಜಾತಕ ತೋರಿಸಿ ಅಧಿಕಾರ ಪಡಿತೀರಿ. ಮದ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ಪರಿಹಾರ ಏನ್ ಮಾಡ್ಬೇಕು? ಕೂಲಿ ಕಾರ್ಮಿಕರಿಗೆ ವೃಶ್ಚಿಕ ರಾಶಿ ಜಾತಕರು ಹಾಲನ್ನ ಕುಡಿಯೋದಿಕ್ಕೆ ಕೊಡಿ. ಅದ್ರ ಜೊತೆಗೆ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ. ಶಿವ ವಿಶ್ವೇಶ್ವರ, ಓಂ ವಿಶ್ವೇಶ್ವರಾಯ ನಮಃ. ಈ ಪ್ರಪಂಚವನ್ನ ಆಳ್ಬೇಕು, ಪ್ರಪಂಚಕ್ಕೆಲ್ಲ ಮಾಲೀಕ ಆಗ್ಬೇಕು ಅಂತ ಯಾರ ಕೈಲೂ ಆಗಕ್ಕಾಗಿಲ್ಲ. ಇಡೀ ವಿಶ್ವದಲ್ಲೇ ದೊಡ್ಡಣ್ಣ ಅನ್ಸ್ಕೊಂಡಿರ್ಬೋದು USA, ಅದು ಇಡೀ ವರ್ಲ್ಡ್ಗೆ ಯಾರು ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ? ನೋ. ಯಾಕಂದ್ರೆ ಇಡೀ ವಿಶ್ವವನ್ನ ಕಾಪಾಡ್ತಿರೋನು ಮೇಲಿರುವಂತ ಶಿವ. ಅದಕ್ಕೆ ಅವನ ಓಂ ವಿಶ್ವೇಶ್ವರಾಯ ನಮಃ, ಕಾಶಿ ವಿಶ್ವನಾಥ ಅಂತೀವಿ. ಅದಕ್ಕೆ ಈ ಮಂತ್ರ ಜಪ ಮಾಡ್ತಾ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಧನಸ್ಸು ರಾಶಿಯವರಿಗೆ ಕುತೂಹಲ ಇರುತ್ತೆ, ಈ ವಾರ ನಮ್ಗೇನ್ ಫಲಾನುಫಲ ಇದೆ. ಸೂರ್ಯ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವದಲ್ಲಿ, ನಿಮಗೆ ಸೂರ್ಯ ಭಾಗ್ಯಾಧಿಪತಿ. ಮತ್ತೆ ಸೂರ್ಯ ದ್ವಿತೀಯ ಭಾವದಲ್ಲಿ ಬಂದಾಗ ಅದೃಷ್ಟದಿಂದ ಧನ, ತಂದೆಯಿಂದ ಧನ ಬರಬೇಕು. ಆದ್ರೆ ಅಹಂ ಬೇಡ, ಕೋಪ ಬೇಡ, ಮಾತನಾಡಬೇಕಾದ್ರೆ ಎಚ್ಚರ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯ ನಾಶನಃ. ಅದಿದ್ದಾಗ ಭಾಗ್ಯ ಬರುತ್ತೆ, ಇಲ್ಲ ಅಂದ್ರೆ ಮುಖ ಕಳೆ ಇಲ್ದಂಗ ಆಗೋದು, ಮುಖದಲ್ಲಿ ಪಿಂಪಲ್ ಬರುವಂಥದ್ದು, ಬುಧ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೌರವಗಳನ್ನ ಕಳ್ಕೊಳ್ಳುವಂಥದ್ದು, ರಕ್ತ ಕೆಡುವಂಥದ್ದು, ಅನಾರೋಗ್ಯ ಉಂಟಾಗುವಂಥದ್ದು. ಹಾಗಾದ್ರೆ ಈ ವಾರದಲ್ಲಿ ಧನಸ್ಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ 6 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕಷ್ಟಗಳು ಜಾಸ್ತಿ.
ಕೋಪ ಜಾಸ್ತಿಯಾಗಿ ಬರ್ಬೋದು, ಆಪಾದನೆಗಳು ಬರುವ ಸಾಧ್ಯತೆ ಇದೆ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಕೆಮ್ಮು, ನೆಗಡಿ, ಜ್ವರ, ವ್ಯಾಪಾರದಲ್ಲಿ ನಷ್ಟ, ಹೊಟ್ಟೆ ತೊಂದರೆ, ಗ್ಯಾಸ್ಟ್ರಿಕ್ ಆಗ್ಬಿಡ್ಬೋದು, ಫುಡ್ ಪಾಯ್ಸನ್ ಆಗ್ಬಿಡ್ಬೋದು. ಬಹಳ ಎಚ್ಚರ. ವಾರದ ಕೊನೆ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ಭಾನುವಾರ ಸಂತೋಷವಾಗಿರ್ತೀರಿ, ಉಲ್ಲಾಸವಾಗಿರ್ತೀರಿ, ಗೌರವ ಹೆಚ್ಚಾಗುತ್ತೆ. ಈ ವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಕಡಲೆಬೇಳೆ ದಾನ ಮಾಡಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಕಾಲರ ಕಾಲ ಮಹಾಕಾಲ ಯಾರು ಈಶ್ವರ, ಓಂ ಕಾಲ ಕಾಲಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ. ಕಾಲದ ಮೇಲೆ ವಿಜಯ ಪಡಿಬೇಕು, ಮಾಸ್ ಟ್ರಾಜಿಡಿ ಆಗಬಾರದು ಅಂದ್ರೆ ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಆಯುಷ್ ಕೂಡ ವೃದ್ಧಿ ಆಗುತ್ತೆ. ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ, ಒಳ್ಳೆ ಫಲ. ಧನಸ್ಸು ರಾಶಿಯವರಿಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅಂದ್ರೆ 13 ಜನವರಿ 2025ರಿಂದ 19 ಜನವರಿ 2025ರ ಮಕರ ರಾಶಿ ಭವಿಷ್ಯ. ಮಕರ ರಾಶಿಗೆ ಅಷ್ಟಮಾಧಿಪತಿ ಸೂರ್ಯ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಆಯುಷ್ಯು, ಮರಣ ಕಾರಕ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು. ಯಾವುದು ಕಾಯಿಲೆ ನಮ್ಗೆ ಬಂದಿದೆ ಅನ್ನೋದೇ ಕೆಲವು ಟೈಮಲ್ಲಿ ಡಾಕ್ಟರ್ಗಳಿಗೆ ಐಡೆಂಟಿಫೈ ಆಗಲ್ಲ. ನೀವು ಡಾಕ್ಟರ್ ತೋರಿಸ್ತಾ ಇರ್ತೀರಾ, ಎಲ್ಲಾ ಸ್ಕ್ಯಾನ್ ಮಾಡ್ತಾರೆ, ಎಲ್ಲಾ ಎಕ್ಸ್ರೇ ತೆಗಿತಾರೆ, ಎಲ್ಲಾ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಮಾತ್ರೆನೂ ಕೊಡ್ತಾರೆ, ಆದ್ರೆ ಕಾಯಿಲೆ ವಾಸಿ ಆಗ್ತಾ ಇರಲ್ಲ. ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ. ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸ್ಬೇಕು. ಯಾಕೆ ಈ ತರ ಆಗ್ತಿದೆ ಅಂತ. ಕೂದಲು ಉದುರ್ಬೋದು, ಮುಖದಲ್ಲಿ ಏನಾದ್ರೂ ಪಿಂಪಲ್ಗಳಾಗ್ಬೋದು, ಮುಖದಲ್ಲಿ ಕಳೆ ಕಮ್ಮಿ ಆಗ್ಬೋದು. ಗುರುಜಿ ಈಗ ಒಳ್ಳೆ ಉತ್ತರಾಯಣ ಪುಣ್ಯಕಾಲ, ಕರೆಕ್ಟು. ಆದ್ರೆ ಗ್ರಹಗಳು ಮತ್ತು ನಕ್ಷತ್ರಗಳಿಂದ ಬುಧ ಕೂಡ ವ್ಯಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಭಾಗ್ಯಾಧಿಪತಿ ವ್ಯಯಭಾವದಲ್ಲಿ ಹೋಗ್ತಿರೋದ್ರಿಂದ ಅದೃಷ್ಟ ನಿಮಗೆ ಕೈ ಕೊಡುತ್ತೆ, ಎಚ್ಚರ. ಹಾಗಾದ್ರೆ ಮಕರ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ಮೆಲ್ಲರದ್ದು ಕೂಡ ಪ್ರಶ್ನೆ ಇರುತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರದಲ್ಲಿ ಅಭಿವೃದ್ಧಿ. ರುಚಿ ರುಚಿಯಾದಂತ ಆಹಾರವನ್ನ ತಿಂತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ ಅಲ್ವಾ. ಒಳ್ಳೆ ಊಟ ಮಾಡಕ್ಕೂ ಯೋಗ ಇರಬೇಕು. ಕೆಲವ್ರಿಗೆ ಊಟ ಮಾಡಿದ್ರೆ ರುಚಿನೇ ಅನ್ಸಲ್ಲ, ತಿನ್ನಕ್ಕೆ ಮನ್ಸು ಬರಲ್ಲ. ಇನ್ನು ಕೆಲವರು ಸ್ಲಿಮ್ ಆಗಿರ್ಬೇಕು, ಡಯಟ್ ಮಾಡ್ಬೇಕು ಅಂತ ತಿನ್ನಲ್ಲ. ತಿನ್ನಕ್ಕೂ ಯೋಗ ಇರಬೇಕು. ಗೌರವ ಮತ್ತು ಸನ್ಮಾನಗಳು, ವೃತ್ತಿಯಲ್ಲಿ ಲಾಭ ಉಂಟಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ಬಡ್ತಿ. ಇನ್ನು ವಾಣಿಜ್ಯ ವ್ಯಾಪಾರ, ಕಮರ್ಷಿಯಲ್ ಬಿಸ್ನೆಸ್ ಯಾವುದೇ ಮಾಡ್ತಾ ಇದ್ರು ಅದ್ರ ಲಾಭ ಆಗುತ್ತೆ. ಉತ್ತಮವಾದ ಹೆಸರನ್ನ ನೀವು ಪಡಿತೀರಿ ಈ ವಾರ. ಆದ್ರೆ ವಾರದ ಕೊನೆ 4 ದಿನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗ್ಬೋದು, ಉದ್ವೇಗ ಹೆಚ್ಚಾಗುವಂಥದ್ದು. ಕೆಲವು ಟೈಮಲ್ಲಿ ಕ್ರೂರವಾಗಿ ನೀವು ವರ್ತನೆ ಮಾಡಬೇಕಾಗುತ್ತೆ. ಪತ್ನಿಯ ಜೊತೆ ವಿವಾದ ಉಂಟಾಗ್ಬೋದು, ಬಹಳ ಎಚ್ಚರ. ನೀವು ಪುರುಷರಾಗಿದ್ರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಆಗಿದ್ರೆ ಪತಿಯ ಜೊತೆ ವಿವಾದ, ಕ್ರೂರವಾಗಿ ವರ್ತಿಸಬೇಡಿ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ ಇದೆ, ಕೆಮ್ಮು, ನೆಗಡಿ, ಜ್ವರ, ಏನೇ ತೊಂದರೆ ಆಗ್ಬೋದು, ಎಚ್ಚರ. ಪರಿಹಾರ, ಮೀನುಗಳಿಗೆ ಅಕ್ಕಿ ಹಾಕಿದ್ರು ಕೂಡ ಅದು ಒಂದು ಪರಿಹಾರ. ಅದ್ರ ಜೊತೆಗೆ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಮೃತ್ಯುಂಜಯ ಹೋಮ ಮಾಡಿಸಿ, ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಈಗ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ನಮಗೆ ಇವತ್ತು ಏನ್ ಭವಿಷ್ಯವನ್ನ ಹೇಳ್ತಾರೆ. ಕುಂಭರಾಶಿಯವರಿಗೆ 13 ಜನವರಿ 2025ರಿಂದ 19 ಜನವರಿ 2025ರ
ವಾರ ಭವಿಷ್ಯ ಕಾರ್ಯಕ್ರಮ ನೋಡಿ. ಶನಿ ಪೂರ್ವಭಾದ ನಕ್ಷತ್ರ, ಶುಕ್ರ ಶತಭಿಷ ನಕ್ಷತ್ರ, ನಿಮ್ಮ ಜನ್ಮ ರಾಶಿಯಲ್ಲಿ ಶನಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ವೈಭವವಾದ ಜೀವನ ಮಾಡಬೇಕು. ಬಟ್ಟೆ ವ್ಯಾಪಾರ ಮಾಡೋರಿಗೆ ಒಳ್ಳೆ ಲಾಭ, ಮದ್ಯ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ, ಜಲಕ್ಕೆ ಸಂಬಂಧಪಟ್ಟಂಥದ್ದು ಆಯಿಲ್ ವ್ಯಾಪಾರ ಮಾಡೋರಿಗೆ ಒಳ್ಳೆ ಲಾಭ, ಕಮರ್ಷಿಯಲ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಲಾಭ ತಂದು ಕೊಡ್ತಾನೆ. ಸ್ತ್ರೀಯಿಂದ ನಿಮಗೆ ಅನುಕೂಲಗಳಾಗುತ್ತೆ. ಪ್ರಾಪಂಚಿಕ ಸುಖ ಕರೆಕ್ಟಾಗಿ ಅನುಭವಿಸೋಕ್ಕೂ ಕೂಡ ಅನುಕೂಲಗಳಾಗುತ್ತೆ. ಮದ್ಯ ಮತ್ತು ಮಾಂಸ ಮಾರಾಟ ವ್ಯಾಪಾರಸ್ಥರಿಗೂ ಕೂಡ ಲಾಭ ಆಗುತ್ತೆ. ಅಂದ್ರೆ ಮದ್ಯ ಮಾಂಸ ವ್ಯಾಪಾರ ಎಲ್ಲ ಕರ್ಮಗಳ ಶುಭ ಫಲ ನಮಗೆ ಪ್ರಾಪ್ತಿಯಾಗಲ್ಲ. ನಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದ್ರೆ ಸಮಾಜಕ್ಕೆ ಒಳ್ಳೆದನ್ನ ನಾವು ಮಾಡಬೇಕು. ನಾವೇನು ಪ್ರಪಂಚಕ್ಕೆ ಕೊಡ್ತೀವೋ ಒಳ್ಳೇದು ಅದು ನಮಗೆ ವಾಪಸ್ಸು ಬರುತ್ತೆ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಹಾಗಾದ್ರೆ ಕುಂಭ ರಾಶಿಯವರಿಗೆ ಈ ವಾರ ಸೂರ್ಯ ಬೇರೆ ವ್ಯಯಾಧಿಪತಿ, ಅಷ್ಟಮಾಧಿಪತಿ ಸಪ್ತಮಾಧಿಪತಿ ಕುಂಭರಾಶಿಗೆ ವ್ಯಯಸ್ಥಾನ ಅಂದಾಗ ಏನಾಗುತ್ತೆ? ವಿವಾಹ ಜೀವನದಲ್ಲಿ ಬಿರುಕು, ಸಪರೇಷನ್, ಬೇರ್ಪಡುವಂಥದ್ದು. ಕೋರ್ಟ್ ಕೇಸ್ ಆದಾಗ, ಪೊಲೀಸ್ ಕೇಸ್ ಆದಾಗ ಕೆಲವರು ಜೈಲು, ತೊಂದರೆಗಳು, ಈ ತರ ಎಲ್ಲ ವಿವಾಹ ಜೀವನದಲ್ಲೂ ಸಮಸ್ಯೆ ಅನುಭವಿಸ್ತಾ, ಸರ್ಕಾರದಿಂದ ಯಾವುದೇ ಸಹಾಯಗಳಾಗದೆ ದುಃಖ ಅನುಭವಿಸ್ತಾ ಇರುವಂತವ್ರು ತಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು. ನೀವು ಜನ್ಮ ಜಾತಕನ ತೋರಿಸಿಲ್ಲ, ನಾನು ಹೆಂಗೆ ಪರಿಹಾರ ಹೇಳೋದು? ಹಾಗಾದ್ರೆ ಕುಂಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋದು ನಿಮ್ ಪ್ರಶ್ನೆ. ಈ ವಾರ 6 ದಿನ ಸೂಪರ್ ಆಗಿದೆ ಕುಂಭರಾಶಿಯವರಿಗೆ. ಯಾವುದೇ ಕಾಯಿಲೆಗಳಿದ್ರು ವ್ಯಾಧಿಗಳು ನಿವಾರಣೆ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಶತ್ರುಗಳನ್ನ ಸೋಲಿಸ್ತೀರಿ, ಹೆಸರು ವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ಗುರುಜಿ ನಮಗೆ ಹೆಸರು ಬೇಡ, ದುಡ್ಡು ಬಂದ್ರೆ ಸಾಕು ಅಂತ ಕೆಲವರು. ಹೆಸರು ಯಾರಿಗ್ ಬೇಕು? ಒಳ್ಳೆ ಯೂಟ್ಯೂಬರ್ಗಳಿಗೆ, ಫೇಸ್ಬುಕ್ ಅಲ್ಲಿ ರೀಲ್ಸ್ ಮಾಡೋರ್ಗೆ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋರ್ಗೆ, ರಾಜಕಾರಣಿಗಳಿಗೆ ಜನಪ್ರಿಯತೆ ಉಂಟಾಗುತ್ತೆ. ಸೆಲೆಬ್ರಿಟಿಗಳಿಗೂ ಕೂಡ ನಿಮ್ಮ ಖ್ಯಾತಿ ನೋಡಿ ತಾನೆ ಜನ ಗುರ್ತಿಸೋದು, ಅವೆಲ್ಲ ಪ್ರಾಪ್ತಿಯಾಗುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಅನ್ನಹಿ ಪೂರ್ಣ ಬ್ರಹ್ಮ, ರುಚಿ ರುಚಿಯಾದಂತ ಆಹಾರವನ್ನ ಸೇವನೆ ಮಾಡ್ತೀರಿ. ಆದ್ರೆ ರಾಹು 2ನೇ ಮನೆಯಲ್ಲಿದೆ, 2ನೇ ಮನೆ ಸಂಚಾರ ಆಗ್ತಿದ್ದಾನೆ. ಫುಡ್ ಪಾಯ್ಸನ್ ಆಗ್ಬೋದು, ಬಹಳ ಎಚ್ಚರ. ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನ ಮಾತಾಡಿ, ಧರ್ಮದಂತೆ ನಡೀರಿ. ರಾಹು 2ನೇ ಮನೆಯಿದ್ದಾಗ ಸುಳ್ಳು ಹೇಳ್ಬೇಡಿ, ಸಂತೋಷವಾಗಿರ್ತೀರಾ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಕುಂಭರಾಶಿ ಜಾತಕರಿಗೆ. ಆದ್ರೆ ವಾರದ ಕೊನೆಯ ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನೋಡಿ, ಈ ದಿನ ಗ್ರಹಗಳು ಶುಭ ಫಲ ಕೊಟ್ಬಿಡ್ತಾರೆ. ಕರ್ಮಗಳಿಗೆ ಫಲ ಕೊಡೋರು ಯಾರು? ಗ್ರಹಗಳು. ಗ್ರಾಹಿ ಕರ್ಮ ಫಲ ದಾತಃ. ನಾವೇನು ಕರ್ಮ ಮಾಡ್ತೀವೋ ಗ್ರಹಗಳು ನಮಗೆ ಫಲಗಳನ್ನ ಕೊಡ್ತಾರೆ. ಆದ್ರೆ ವಾರದ ಕೊನೆ ಭಾನುವಾರ ಅನಾರೋಗ್ಯ, ಪೈಲ್ಸ್ ಇರೋರು ಬಹಳ ಎಚ್ಚರ. ಫ್ರಿಡ್ಜ್ ಊಟ ಮಾಡಬೇಡಿ, ಸ್ಥಳೀಯ ಆಹಾರವನ್ನ ತಿನ್ನಿ. ಆತಂಕ ಹೆಚ್ಚಾಗ್ಬೋದು, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬೋದು, ಕಷ್ಟಗಳು ಜಾಸ್ತಿ ಆಗ್ಬೋದು. ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಇದ್ರೆ ಪರವಾಗಿಲ್ಲ, ಅದು ಹೋಗಿ ಇನ್ನೂ ಮೇಲೋಗಿ ಸಮಸ್ಯೆಗಳು ಎದುರಿಸ್ತಾ ಇರೋರು, ಸಹಿಸ್ಕೊಳಕ್ಕಾಗದೆ ಇರೋರು, ಒಂಟಿತನ ಅನುಭವಿಸ್ತಾ ಇರೋರು, ಮನಸ್ಸಲ್ಲೇ ನೋವು ಪಡುವಂತವ್ರು ಫಸ್ಟ್ ಬಂದು ಜಾತಕ ತೋರಿಸಿ. ಅದಕ್ಕೇನ್ ಪರಿಹಾರ ಮಾಡ್ಬೇಕು, ಯಾವ ಗ್ರಹ ನಿಮ್ಗೆ ತೊಂದರೆ ಕೊಡ್ತಾ ಇದೆ, ಅಥವಾ ಯಾವ ಶಾಪ ನಿಮ್ಗೆ ತೊಂದರೆ ಕೊಡ್ತಾ ಇದೆ, ನಿಮ್ಮ ಪ್ರಾರಬ್ಧ ಕರ್ಮಕ್ಕೆ ಏನ್ ಫಲ, ಏನ್ ಪ್ರಾರಬ್ಧ ಕರ್ಮ ಇದೆ ಜಾತಕ ನೋಡೋಣ. ನೀವು ತೋರಿಸ್ಲಿಲ್ಲ ನನಗೆ ಗೊತ್ತಾಗಲ್ಲ. ಇನ್ನು ಕುಂಭ ರಾಶಿಯವರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಪರಮಾತ್ಮ ವಿಶ್ವನಾಥ, ಅದಕ್ಕೆ ಓಂ ವಿಶ್ವೇಶ್ವರಾಯ ನಮಃ. ಈ ಪ್ರಪಂಚದಲ್ಲಿ ಯಾರಾದ್ರೂ ವಿಶ್ವಕ್ಕೆ ದೊಡ್ಡಣ್ಣ ಅನ್ಸ್ಕೋಬಹುದು, ಅಮೆರಿಕ.
ಯಾರಾದ್ರೂ ವಿಶ್ವಕ್ಕೇನೆ ರಾಜ ಆಗಿದ್ದಾನ? ವರ್ಲ್ಡ್ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡಕ್ಕಾಗ್ತಾ ಇದೆಯಾ? ಯಾರು ಮಾಡಕ್ಕಾಗ್ತಿಲ್ಲ. ಯಾಕೆ? ಬೇರೆ ಬೇರೆ ದೇಶಗಳು ಹಂಚ್ಕೊಂಡಿರ್ಬೋದು. ಇಡೀ ವಿಶ್ವಕ್ಕೆ ತಂದೆ, ಸೃಷ್ಟಿಕರ್ತ, ಲೋಕಕರ್ತ ಭಗವಂತ ಆಗಿರೋದ್ರಿಂದ ಎಲ್ಲರೂ ಕೂಡ ಕಾಶಿ ವಿಶ್ವನಾಥ ಅಂತೀವಿ. ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿ ಕುಂಭರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನ ಕೊನೆಯ ರಾಶಿ ದ್ವಾದಶ ರಾಶಿ, 12ನೇ ರಾಶಿ. ಕಾಯ್ತಾ ಇದ್ದೀರಾ ಗುರುಜಿ ವಾರ ನಮಗೇನು ಭವಿಷ್ಯವನ್ನ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 13ನೇ ತಾರೀಕು ಜನವರಿ 2025ರಿಂದ 19 ಜನವರಿ 2025ರ ಮೀನರಾಶಿ ಭವಿಷ್ಯ. ನೋಡಿ, ಮೀನರಾಶಿಯವರಿಗೆ ಲಾಭಸ್ಥಾನ 6ನೇ ಮನೆ ಅಧಿಪತಿ ಲಾಭಸ್ಥಾನದಲ್ಲಿ ಸಂಚಾರ, ಅದರಲ್ಲೂ ತನ್ನ ಸ್ವನಕ್ಷತ್ರದಲ್ಲಿ ಸಂಚಾರ. ಶತ್ರುಗಳಿಂದನೂ ನಿಮಗೆ ಲಾಭ, ಲಾಯರ್ಗಳಿಂದ ನಿಮಗೆ ಲಾಭ, ನಿಮ್ಮನ್ನ ಯಾರು ದ್ವೇಷಿಸ್ತಾ ಇದ್ದಾರೋ ಅವರಿಂದ ನಿಮಗೆ ಲಾಭ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ, ರಾಜಕಾರಣಿಗಳಿಂದ ಲಾಭ, ಸರ್ಕಾರದಲ್ಲಿ ಒಳ್ಳೆ ಸ್ಥಾನಮಾನ ಸಿಗುತ್ತೆ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಗೌರ್ಮೆಂಟು ಅಥವಾ ರಾಜಕಾರಣಿಗಳು, ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ ನಿಮ್ಮ ಮನೋಕಾಮನೆಗಳು ಈಡೇರುವ ಸಾಧ್ಯತೆ. ಮೀನರಾಶಿಯಲ್ಲಿ ರಾಹು, ಜಲರಾಶಿಯಲ್ಲಿ ಮಂಗಳನು ಕೂಡ ಜಲರಾಶಿ. ನೋಡಿ, ಕಟಕ ರಾಶಿಯಲ್ಲಿ ಮಂಗಳ ಜಲರಾಶಿ, ಮೀನರಾಶಿ ಜಲರಾಶಿಯಲ್ಲಿ ರಾಹು. ವಾಹನ ಚಾಲಕರು ಎಚ್ಚರ, ಮಾನಸಿಕವಾಗಿ ಮೆಂಟಲ್ ಟೆನ್ಷನ್ ಮಾಡ್ಕೋಬೇಡಿ. ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಅಪಘಾತಗಳು ಕೂಡ ಆಗುವ ಸಾಧ್ಯತೆ ಇದೆ, ಎಚ್ಚರ. ಶುಕ್ರ ಶನಿ ಸ್ಥಾನದಲ್ಲಿರೋದ್ರಿಂದ ನೀಚ ಜನರ ಜೊತೆಗೆ ಉಲ್ಲಾಸ ಪಡೆದು ತಮ್ಮ ಗೌರವಗಳನ್ನ ಕಳ್ಕೋಬೇಡಿ, ಎಚ್ಚರ ಅನ್ನೋದನ್ನ ಮೀನರಾಶಿಯವರಿಗೆ ತಿಳಿಸಲಾಗುತ್ತೆ. ನಿಮಗೆ ಸ್ಥಾನ ಮಾನ ಗೌರವಗಳು ಅನ್ನೋಂಥ ದಶಮ ಭಾವದಲ್ಲಿ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರು, ಜನಗಳ ಸಂಪರ್ಕದಲ್ಲಿ ಬರುವಂತವ್ರು ಕೆಲಸ ಮಾಡೋರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ಮೆಲ್ಲರ ಪ್ರಶ್ನೆ ಇದ್ರೆ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ನಿಮ್ಮ ಮಕ್ಕಳಿಗೆ ಅನಾರೋಗ್ಯ, ಮಕ್ಕಳಿಗೆ ಅನಾರೋಗ್ಯ ಆದ್ರೆ ಕೆಲಸ ಹೆಂಗ್ ಮಾಡೋದು? ಪೀಸ್ ಆಫ್ ಮೈಂಡ್ ಹೇಗೆ? ಕೆಲಸ ಮಾಡಲ್ಲ ಅಂದ್ರೆ ದುಡ್ಡು ಬರೋದು ಹೇಗೆ ಅಲ್ವಾ? ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು? ಬ್ರೆಡ್ ಅಂಡ್ ಬಟರ್. ನಾವು ಕೆಲಸ ಯಾಕೆ ಮಾಡ್ತೀವಿ ಅಲ್ವಾ? ಅದಕ್ಕೆ ಮಕ್ಕಳ ಕಡೆ ಗಮನ ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ತಮ್ಮ ಆರೋಗ್ಯ ಜೊತೆಗೆ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಿಮಗೆ ಅಜೀರ್ಣ ಆಗ್ಬೋದು, ಫುಡ್ ಪಾಯ್ಸನ್ ಆಗ್ಬೋದು, ಎಲ್ಲಂದ್ರಲ್ಲೇ ತಿನ್ನೋದು ಅವೆಲ್ಲ ಸರಿ ಇಲ್ಲ. ಸ್ಥಳೀಯ ಆಹಾರವನ್ನ ತಿನ್ನಿ, ಸಾತ್ವಿಕ ಆಹಾರವನ್ನ ತಿನ್ನಿ. ಇನ್ನು ಕೆಲವರಿಗೆ ಅಪಮಾನ ಆಗ್ಬೋದು, ಅದಕ್ಕೆ ಬಹಳ ಎಚ್ಚರ. ಅನ್ನಹೀ ಪೂರ್ಣ ಬ್ರಹ್ಮ ಅಂತೀವಿ. ಅದಕ್ಕೆ ಒಳ್ಳೆ ಆಹಾರ ಅನ್ನದಂತೆ ಮನ. ಅದಕ್ಕೆ ಒಳ್ಳೆ ಆಹಾರ ತಿನ್ನಿ. ಇನ್ನು ಕೆಲವ್ರಿಗೆ ಅಪಮಾನ ಆಗ್ಬೋದು, ಕೆಲವರಿಗೆ ಗ್ಯಾಸ್ಟ್ರಿಕ್. ಅದಕ್ಕೆ ನೋಡಿ, ಏನ್ ತಿಂದ್ರು ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ. ತಿನ್ನೋ ಯೋಗನೇ ಇಲ್ವಾ? ದುಡ್ಡಿದೆ ಗುರೂಜಿ, ತಿನ್ನಕ್ಕಾಗ್ತಿಲ್ಲ. ಇನ್ನು ತಿನ್ನಕ್ ನಂಗೆ ತುಂಬಾ ಆಸೆ ಇದೆ, ದುಡ್ಡಿಲ್ಲ. ಆ ತರ ಸಮಸ್ಯೆ ಇರುತ್ತೆ ಪ್ರಪಂಚದಲ್ಲಿ. ಇನ್ನ ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಇನ್ನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ವಾರದ ಕೊನೆ 4 ದಿನ ಮೀನರಾಶಿಯವರಿಗೆ ಹೆಂಗಿರುತ್ತೆ, ಹೇಗಿರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಗೃಹದಲ್ಲಿ ಶಾಂತಿ ಎಲ್ಲ. ಅದಕ್ಕೆ ನಮ್ಮ ಮನುಷ್ಯನಿಗೆ ಬೇಕಾಗಿರೋದು ಅದು ಪೀಸ್ ಆಫ್ ಮೈಂಡ್. ಆ ಶಾಂತಿ ಯಾರ ಹತ್ರ ಇದೆ? ಶಾಂತಿ ಸಾಗರ, ಓಷನ್ ಆಫ್ ಪೀಸ್ ಆ ಶಿವನಲ್ಲಿ ಇದೆ. ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನ ಸೋಲಿಸ್ತೀರಿ. ಮೀನರಾಶಿಯವರಿಗೆ ಪ್ರಮೋಷನ್, ಬಡ್ತಿ ಸಿಗುವಂಥದ್ದು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಸೂಪರ್ ಆಗಿದೆ. ಹಿರಿಯರಿಂದ ಉತ್ತಮ ಹೆಸರು,
ಇವಾಗ ಹಿರಿಯರಿಂದ ಉತ್ತಮ ಹೆಸರು ಯಾರಿಗೆ ಬೇಕು? ಇಂಜಿನಿಯರಿಂಗ್ ಮಾಡೋರಿಗೆ, ಮೆಡಿಕಲ್ ಓದೋರಿಗೆ, ನಿಮ್ಮ ಪ್ರೊಫೆಸರ್ಸ್ ನಿಮ್ಮನ್ನ ಮೆಚ್ಚಿ ಒಳ್ಳೆ ಮಾರ್ಕ್ಸ್ ಕೊಡಬೇಕು ಅಲ್ವಾ? ನೀವು ಸರ್ಜರಿ ಮಾಡ್ತಾ ಇರ್ಬೋದು, ಮೆಡಿಸಿನ್ ಮಾಡ್ತಾ ಇರ್ಬೋದು, ಟೆಕ್ ಮಾಡ್ತಾ ಇರ್ಬೋದು, ME ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು, ಅವರು ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಟ್ಟಾಗ್ಲೇ ನೀವು ಪಾಸ್ ಆಗಕ್ಕೆ ಒಳ್ಳೆ ಪರ್ಸೆಂಟೇಜ್ ತಗೊಳಕ್ಕಾಗೋದು. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಮೀನರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ, ಫಸ್ಟ್ 3 ದಿನ ಎಚ್ಚರ. ಮೀನರಾಶಿಯವರು ಈ ವಾರ ಏನ್ ಪರಿಹಾರ ಮಾಡಬೇಕು? ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಅಂದ್ರೆ ಓಂ ವೀರಭದ್ರಾಯ ನಮಃ ರುದ್ರಾಭಿಷೇಕ ಮಾಡಬೇಕು. ವೀರಭದ್ರನನ್ನ ದರ್ಶನನೂ ಮಾಡ್ಬೋದು ದೇವ್ರನ್ನ, ಅಥವಾ ಓಂ ವೀರಭದ್ರಾಯ ನಮಃ ಅಂತೇಳಿ ಶಿವನ ನೀವು ಜಪ ಮಾಡಬಹುದು. ಆಗ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋಗೆ ಬೆಳಕನ್ನ ತೋರಿಸುವಂಥದ್ದು. ನಾಳೆ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ಲ, ಜ್ಯೋತಿಷ ಶಾಸ್ತ್ರ ಅನ್ನೋದು ಬೆಳಕನ್ನ ತೋರಿಸುತ್ತೆ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಈಗ ದಯಮಾಡಿ 1 ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನ ಜಪಿಸಿ ಪ್ರಾರ್ಥಿಸ್ತೀವಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮ ಆರೋಗ್ಯ, ಶಾಂತಿ, ಸುಖ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.